ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. MSMCCB, the Mysore Silk Cloth Merchants Co-operative Bank, ಮೈಸೂರು ಸಿಲ್ಕ್ ಕ್ಲಾತ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ವತಿಯಿಂದ ಕರ್ಟನ್ ರೈಸರ್ ಎಂಬ ಕಾರ್ಯಕ್ರಮವನ್ನ ಶ್ರೀ ಪುಟ್ಟಣ್ಣ ಚಿಟ್ಟಿ ಟೌನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಸ್ವಲ್ಪ ಜೋರಾಗಿ ಬಂದ್ರೆ ಚೆನ್ನಾಗಿರ್ತಿತ್ತಲ್ಲ. ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿರುವಂತ ಶ್ರೀ ರವಿ, APS ಕಾಲೇಜಿನ ಅಧ್ಯಕ್ಷರು, ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂತಹ ಹಾಗೂ ವಾಸವಿ ಯೋಗ ಪಾಠಶಾಲೆಯ ಅಧ್ಯಕ್ಷ, ಅಗರಬತ್ತಿ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಈ ಬ್ಯಾಂಕಿಗೆ ಹೆಸರಿನ ಬದಲಾವಣೆ ಅನಿವಾರ್ಯ ಆಯಿತು, ಅವಶ್ಯನೂ ಆಗಿತ್ತು. ಹಿನ್ನೆಲೆಯಲ್ಲಿ ಒಂದು ಚಿಕ್ಕ ಅಂಕಿ ಸಂಖ್ಯೆಗಳನ್ನ ಕೊಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ 257 ಅರ್ಬನ್ ಬ್ಯಾಂಕ್ಗಳಿದ್ದಾವೆ, 257 ಕೋಆಪರೇಟಿವ್ ಬ್ಯಾಂಕ್ಗಳಿದ್ದಾವೆ. ಅದರಲ್ಲಿ 4 ಸೌಹಾರ್ದ ಬ್ಯಾಂಕ್ಗಳಿದ್ದಾವೆ, 11 ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿದ್ದಾವೆ. ಇನ್ನು ಉಳಿದಂತ ಎಲ್ಲಾನು ಕೂಡ ಸಾಮಾನ್ಯ ಬ್ಯಾಂಕ್ಗಳಿದ್ದಾವೆ. ಈ ದಿನ ಒಂದು ಸುದಿನ. ದ ಮೈಸೂರು ಸಿಲ್ಕ್ ಕ್ಲಾತ್ ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಈಗ ಒಂದು ನೂತನ ಇನಿಷಿಯೇಟಿವ್ ತಗೊಂಡು ನಮ್ಮ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿ ಹೆಸರು ಅದರ ಜೊತೆ ಸೇರಿ ಇವತ್ತು ಒಂದು ಹೊಸ ಬ್ರ್ಯಾಂಡಿಂಗ್ ಜೊತೆ ಒಂದು ಹೊಸ ವಿಷನ್ ಇಟ್ಕೊಂಡು, ಹೊಸ ಮಿಷನ್ ಅಂಡ್ ಗೋಲ್ಸ್ ಇಟ್ಕೊಂಡು ಈ ದಿನ ಇದರ ಒಂದು ಹೊಸ ಪ್ರಾರಂಭ ಆಗ್ತಾ ಇದೆ. ವರ್ಷದ ಕೊನೆಯ ದಿನ ಆದರೂ ಕೂಡ ಒಂದು ವಿಜೃಂಭಣೆ ಆಗಿರುವಂತಹ ಒಂದು ವಿಷನ್ ಇಂದ ನಾವು ಈ ವರ್ಷವನ್ನ ಎಂಡ್ ಮಾಡ್ತಿರುವಂಥದ್ದು ಒಂದು ಬಹಳ ಸಂತೋಷದ ವಿಷಯ. ಹೋಗ ಆರ್ಯವೈಶ್ಯ ಹತ್ರ ಒಂದು ದಿವಸ ಟ್ರೈನಿಂಗ್ ತಗೋಬೇಕು, ಬರಬೇಕು. ಅದರಲ್ಲೂ ರವಿಶಂಕರ್ ಅವ್ರ ಜೊತೆ ಬಹಳ ಚೆನ್ನಾಗಿ ಮಾಡ್ತಾರೆ ಅಂತ ನಾನೊಂದಷ್ಟು ಸರಿ ಅಡ್ವೈಸ್ ಕೂಡ ಹೋಗಿದ್ದೀನಿ. ಅವ್ರ ಹತ್ರ ಅಡ್ವೈಸ್ ಕೂಡ ಮಾಡಿದ್ದಾರೆ, ಯಾಕೋ ನನಗೆ ಮಾಡಲಿಕ್ಕೆ ಆಗಿಲ್ಲ. ಇವತ್ತು ರಾಮಲಿಂಗ ರೆಡ್ಡಿ ಅವರು ಮಾತಾಡ್ತಿದ್ದಾಗ ಹೇಳ್ತಿದ್ರು, ನಮ್ಮ ಅಪ್ಪ ಕೂಡ ತರಗುಪೇಟೆಯಲ್ಲಿ ಅಂಗಡಿ ಇದ್ದಿದ್ದು. ಬಹಳಷ್ಟು ಹಳೆ ವೈಶ್ಯ ಸಮುದಾಯದ ಹಿರಿಯರಿದ್ರೆ ಗೊತ್ತು. ನಮ್ಮ ಅಪ್ಪ ಪಿ ಚಿಕ್ಕಮಸಾಮಪ್ಪ ಅವರು ತರಗುಪೇಟೆಯಲ್ಲಿ ಅಂಗಡಿ ಇತ್ತು. ನಾನು ಚಿಕ್ಕಂದಲ್ಲಿದ್ದಾಗ ಕೂಡ ಅವೆನ್ಯೂ ರೋಡು ಮತ್ತೆ ಚಿಕ್ಕಪೇಟೆ, ಅದು ಬಟ್ಟೆ ಅಂಗಡಿ ಇರಬಹುದು, ಬಟ್ಟೆ ಸಿಲ್ವರ್ ಅಂಗಡಿ ಇರಬಹುದು, ಗೋಲ್ಡ್ ಇರಬಹುದು, ಯಾವುದೇ ಒಂದು ಹೋಲ್ಸೇಲ್ ಇರ್ಬೇಕಂತ ಹೇಳಿದ್ರು ಕೂಡ ಅದು ವೈಶ್ಯ ಸಮಾಜ ಬಿಟ್ಟು ಬೇರೆ ಇರಲಿಲ್ಲ. ಸರ್ಕಾರಕ್ಕೆ ತಗೊಂಡ್ರು ಅವಾಗ 20 ವರ್ಷಕ್ಕೆ ಮುಂಚೆ. ಅದ್ರ ಮೇಲೆ ಅವರು ಅಪೀಲ್ ಹೋದರು ಎಲ್ಲಿಗೆ, ಹೈಕೋರ್ಟು ಮತ್ತೆ ರಾಜ್ಯ ಧಾರ್ಮಿಕ ಪರಿಷತ್ ಅಂತಿದೆ. ಇದು ವರ್ಷಗಟ್ಟಲೆ ನಡೀತು. ಧಾರ್ಮಿಕ ಪರಿಷತ್ ವಾಪಸ್ ಬಂತು ಹಿಂದಿನ ಸಲ. ಮತ್ತೆ ಧಾರ್ಮಿಕ ಪರಿಷತ್ ಆದಮೇಲೆ ಏನಾಯಿತು, ಧಾರ್ಮಿಕ ಪರಿಷತ್ತು ಅದು ಮುಜರಾಯಿಗೆ ತಗೊಂಡ್ರೆ ಸರಿ ಅಂತ ತೀರ್ಮಾನ ಮಾಡಿದ್ರು. ಮತ್ತೆ ಇವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ಗೆ ಹೋಗಿ ವರ್ಷಗಟ್ಟಲೆ ಕೇಸ್ ನಡೆಯಿತು. ಕೇಸ್ ನಡೆದು ಹೈಕೋರ್ಟಲ್ಲಿ 2ನೇ ಸಲ ಇದಕ್ಕೆ ತಗೊಂಡಿರೋದು ಸರಿ ಅಂತ ಮತ್ತೆ ಹೈಕೋರ್ಟ್ ಆದೇಶ ಮಾಡಿತು. ಆಗ ನಾವು ನೋಟಿಸ್ ಕೊಟ್ಟಿರೋದಷ್ಟೇ. ಆಮೇಲೆ ಒಂದು ನಿಮಿಷ ಅದರಿಂದ ಆಮೇಲೆ ನಮ್ಮ ಹತ್ರ 34,000 ದೇವಸ್ಥಾನಗಳಿದೆ, ಮುಜರಾಯಿ ದೇವಸ್ಥಾನಗಳು. ಎಷ್ಟು ಹೇಳಿ, 34,000 ದೇವಸ್ಥಾನಗಳಿದೆ. ಯಾರು ಎಷ್ಟು ಬೇಕಾದ್ರೂ ತಗೊಂಡು ದತ್ತಕ್ಕೆ ತಗೊಂಡು ಅಭಿವೃದ್ಧಿ ಮಾಡಿ. ಗೊತ್ತಾಗಿದ್ದು ನೀವು 24 ಗಂಟೆ ಮುಂಚೆನೇ ನನ್ನ ಕರೆದಿದ್ದು ಅಂತ. ನೀವು ಇವತ್ತೇ ಬೆಳಗ್ಗೆ ಕರೆದಿದ್ರು ನಾನು ಇವತ್ತು ಸಮಾಜದ ಕಾರ್ಯಕ್ರಮ ಇದೆ, ಬ್ಯಾಂಕ್ನ ಕಾರ್ಯಕ್ರಮ ಇದೆ ಅಂದ್ರೆ ನೇರವಾಗಿ ಅರ್ಧ ಗಂಟೆ ಒಳಗಡೆ ಬಂದಿರ್ತಿದ್ದೆ. ಕಾರಣ ಯಾಕೆ ಅಂದ್ರೆ ನಾನು ಇದನ್ನ ಹಲವಾರು ವೇದಿಕೆಗಳಲ್ಲಿ ಬಹಳ ಮುಕ್ತವಾಗಿ ನಾನು ಇದನ್ನ ಹೇಳಿದ್ದೀನಿ. ನಾನು ಎಲೆಕ್ಟ್ ಆದಾಗಿನಿಂದ ಇವತ್ತಿನವರೆಗೆ ನನ್ನ ಆಫೀಸ್ ನಡೆಸಕ್ಕೆ, ನನ್ನ ರಾಜಕೀಯ ಕಾರ್ಯಕ್ರಮಗಳ, ಸಾಮಾಜಿಕ ಕಾರ್ಯಕ್ರಮಗಳ, ಬೇರೆ ಬೇರೆ
ಖರ್ಚುಗಳಿಗೆ, ಸಮಾಜದ ಬೇರೆ ಆಕ್ಟಿವಿಟೀಸಿಗೆ ಯಾವತ್ತು ನನಗೆ ಎಲ್ಲೂ ಏನೂ ಸಹಾಯ ಸಿಗ್ತಿಲ್ಲ ಅಂತಂದಾಗ ನಾನು ವೈಶ್ಯ ಸಮಾಜದ ಒಂದಿಷ್ಟು ಬಂಧುಗಳನ್ನ ಕೇಳಿದಾಗ ಯಾವತ್ತೂ ಕೂಡ ಮುಂದೆ ಬಂದು ನನಗೆ ಸಪೋರ್ಟ್ ಮಾಡಿರುವಂಥದ್ದು ಇದೇ ಸಮಾಜ. ಇದನ್ನ ನಾನು ಎಲ್ಲ ಪ್ರೋಗ್ರಾಮ್ಗಳಲ್ಲೂ ನಾನು ಹೇಳ್ಕೊಂಡ್ ಬಂದಿದ್ದೀನಿ. ತನು, ಮನ, ಧನ ಮೂರನ್ನೂ ಕೊಟ್ಟು ನನಗೆ ಸಪೋರ್ಟ್ ಮಾಡಿರುವಂತ ಸಮಾಜ. ಇವತ್ತಿಗೂ ಕೂಡ ನಮ್ಮ ಆಫೀಸ್ನಲ್ಲಿ ನಾವು ಯಾವುದೋ ಒಂದು ಸ್ಕಾಲರ್ಶಿಪ್ ನಡೆಸ್ತೀವಿ ಅಂತಂದ್ರೆ ಕೆಲವು ಸತಿ ನನಗೇನು ನೆನಪಿದೆ, ನಮ್ದು ಯಾವುದೋ ಆಫೀಸ್ದ ಪ್ರಿಂಟರ್ ಕಾರ್ಟ್ರಿಜ್ ಮುಗ್ದೋಗಿತ್ತು, ಅದನ್ನು ಕೂಡ ಯಾವುದೋ ಕಳಿಸಿದಾಗ ಅಯ್ಯೋ ನಮ್ಮವರೇ ಯಾರೋ ಒಬ್ರದ್ದು ಅಂಗಡಿ ಇದೆಯಪ್ಪ ಮಾವಾಳು ಅಂತ ಹೇಳಿ ಕರ್ಕೊಂಡು ಹೋಗಿ ಅದನ್ನ ಪ್ರಿಂಟರ್ ಕಾರ್ಟ್ರಿಜ್ ಮಾಡಿಸಿ ವಾಪಸ್ ರೀಫಿಲ್ ಮಾಡಿಸಿ ತಂದ್ಕೊಟ್ಟಿದ್ರು. ನನಗೆ ಈ ಸಮಾಜ ಕೊಟ್ಟಿರುವಂತ ಪ್ರೀತಿ, ವಿಶ್ವಾಸ ನಿಮ್ಮಲ್ಲಿ ನಾನು ಒಬ್ಬನ ಮಾಡ್ಕೊಂಡಿದ್ದೀರಿ. ಆದ್ರಿಂದ ಯಾವ ಪ್ರೋಟೋಕಾಲ್ ಇಲ್ಲದೆ ನಾನು ಯಾವತ್ತೂ ನಿಮ್ಮ ಜೊತೆಗಿರುವಂತ ಒಬ್ಬ ನಿಮ್ಮ ಸಮಾಜದ ಒಬ್ಬ ಹುಡುಗ. ಆ ಒಂದು ಪ್ರೀತಿ ವಿಶ್ವಾಸ ಯಾವತ್ತೂ ಇದ್ದೇ ಇದೆ. ಸಮಾಜಕ್ಕೆ ಅಂತ ನಮಗೆಲ್ಲರಿಗೂ ಒಂದು ರೀತಿಯಾದಂಥ ಹೆಮ್ಮೆ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಇವ್ರದೆಲ್ಲ ಫೈನಾನ್ಷಿಯಲ್ ಡಿಸಿಪ್ಲಿನ್ ಹೆಂಗಿತ್ತು ಅಂದ್ರೆ, ಅವ್ರಿಗೆ ಯಾರೋ ಒಂದು 10,000 ರೂಪಾಯಿ ಇಟ್ಕೊಂಡು ನನಗೆ ಆಮೇಲೆ ಇನ್ನೊಂದು 2 ವರ್ಷ ಬಿಟ್ಕೊಡು, 3 ವರ್ಷ ಬಿಟ್ಕೊಡು ಅಂದ್ರೆ ನಾವೇನ್ ಮಾಡ್ತೀವಿ, 10,000 ರೂಪಾಯಿ ನಾನು ಉಪಯೋಗಿಸ್ಕೊಂತೀವಿ, ಆಮೇಲೆ ಆ ಸಂದರ್ಭ ಅವ್ರು ಕೇಳಿದಾಗ ನಾವು ಕೊಡ್ತೀವಿ. ಇದು ನಮ್ಮೆಲ್ಲರದು ಒಂದು ಮಾನಸಿಕತೆ. ಆದ್ರೆ ನಮ್ಮ ದೊಡ್ಡಪ್ಪ, ನಮ್ಮ ತಂದೆ ಅವರೆಲ್ಲ ಹೆಂಗಿದ್ರು ಅಂದ್ರೆ, ಆ 10,000 ರೂಪಾಯಿ ಯಾರ ಕೊಟ್ರೆ ಅದೇ ನೋಟ್ಗಳನ್ನ ಇಟ್ಟು ಅವ್ರು ಯಾವಾಗ ಕೇಳ್ತಾರೆ 10 ವರ್ಷ ಬಿಟ್ಟು ಕೊಡೋಂತ ಸಂಸ್ಕೃತಿ ನಮ್ದು. ಅಂದ್ರೆ ಎಷ್ಟು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂದ್ರೆ, ಯಾಕೆ ನಮ್ಮ 9 ಕೋಆಪರೇಟಿವ್ ಬ್ಯಾಂಕು, 72 ಕೋಆಪರೇಟಿವ್ ಸೊಸೈಟಿಗಳು ಯಾವುದೇ ಸಮಸ್ಯೆ ಇಲ್ಲದೆ ನಡೀತಾ ಇದೆ ಅಂದ್ರೆ, ಈ ಫೈನಾನ್ಷಿಯಲ್ ಡಿಸಿಪ್ಲಿನ್ ನಮ್ಮ ರಕ್ತದಲ್ಲಿದೆ, ನಮ್ಮ ಜೀನ್ಸ್ ಅಲ್ಲಿದೆ. ಹಾಗಾಗಿ ನಮಗೆಲ್ಲ ಹಿರಿಯರು ಹೇಳ್ಕೊಟ್ಟಿದ್ದೇನೆಂದ್ರೆ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಯಾವತ್ತು ತಪ್ತೀಯ ಅವತ್ತು ನೀನು ಈ ಒಟ್ಟು ವ್ಯವಸ್ಥೆಯಿಂದ ದೂರ ಸರಿತೀಯ. ಹಾಗಾಗಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಡಬೇಕು ಅಂತ ಹಂಗೇ ನಡ್ಕೊಳ್ತಾ ಬರ್ತಾ ಇದ್ದಂಗೆ ಈಗ 100 ವರ್ಷಗಳು ಆಗಿರುವಂತ ಕೋಆಪರೇಟಿವ್ ಸೊಸೈಟಿಗಳು ಇದ್ದಾವೆ ನಮ್ಮ ಮುಂದೆ. ಆದ್ರೆ ನಾನು ಯಾವಾಗ್ಲೂ ಎಲ್ಲ ಕಡೆ ನಮ್ಮ ಕೋಆಪರೇಟಿವ್ ಸಹಕಾರ. ಶ್ರೀಯುತ NR ಸುರೇಂದ್ರನಾಥ್ ಅವರು ಮಾಲೆಯನ್ನ ಧಾರಣೆ ಮಾಡಿ, ಶ್ರೀಯುತ NR ಸುರೇಂದ್ರನಾಥ್ ಅವರು ಮಾಲೆಯನ್ನು ಧಾರಣೆ ಮಾಡಿ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರಿಗೆ, ಶ್ರೀಮತಿ ಗೀತಾ ಮುರಳಿಯವರು ಫಲ ಸಮರ್ಪಣೆ ಮಾಡಿ, ಅಲ್ಲ ಅದೇನೆ ಲೋಗೋ ಅಂದ್ರೆ ಅದಕ್ಕೆ ಕೊಟ್ರಲ್ಲ, ಇದು ಮಾಡೋದಲ್ಲ ಅಷ್ಟೇ. RN ಅಶೋಕ್ ಕುಮಾರ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಸಂಸದ ಶ್ರೀ PC ಮೋಹನ್ ರವರಿಗೆ ಶ್ರೀಮತಿ CP ವಿಜಯ ಅವರು ಫಲ ಸಮರ್ಪಣೆ ಮಾಡಬೇಕು. ಶ್ರೀ NS ಶ್ರೀನಿವಾಸ ಮೂರ್ತಿ ಅವರು ನೆನಪಿನ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು. ಶ್ರೀಯುತ NS ಶ್ರೀನಿವಾಸ ಮೂರ್ತಿ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಶ್ರೀಯುತ ವೆಂಕಟೇಶ ಶೆಟ್ಟಿ ಅವರು ಮಾಲಾರ್ಪಣೆ ಮಾಡಬೇಕು. ಶ್ರೀ YL ಪ್ರಸಾದ್ ಅವರು ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಕೊಡಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.